ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ 42 ಯಮುನಾ ನಗರ. ಈ ಒಂದು ಬಡಾವಣೆಯಲ್ಲಿ ಹಲವಾರು ವರ್ಷಗಳಿಂದ ಒಂದು ಸಮಸ್ಯೆ ತಲೆದೂರಿದೆ. ರಸ್ತೆ ಸಮಸ್ಯೆ ಇದ್ರೂ ಕೂಡ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಲಿ, ವಾರ್ಡ್ ನಂಬರ್ 42ರ ಕಾರ್ಪೊರೇಟರ್ ಆಗಲಿ ಸಾರ್ವಜನಿಕರ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಇಂದು ಬೆಳಗ್ಗೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆ ಮೇಲೆ ಸಂಪೂರ್ಣವಾಗಿ ನದಿಯಂತೆ ಜಮಾವಣೆ ಆಯಿತು ನೀರು. ಅದಾದ ಮೇಲೆ ರಸ್ತೆ ಪಕ್ಕದಲ್ಲಿರತಕ್ಕಂತಹ ಬಡ ಕುಟುಂಬ ಒಬ್ಬ ವೃದ್ಧನ ಮನೆಗೆ ನೀರು ನುಗ್ಗಿ ಆ ವೃದ್ಧ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಈ ರಸ್ತೆಯ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ಈ ರಸ್ತೆ ಗುದ್ದಲಿ ಪೂಜೆ ಆದ ನಂತರ ಈ ರಸ್ತೆ ಯಾವ ಕಡೆ ಆಗಬೇಕು ಆ ಕಡೆ ರಸ್ತೆ ಆಗಲಿಲ್ಲ, ಬೇರೆ ಕಡೆ ರಸ್ತೆ ಆಯಿತು. ಇದರಿಂದ ಸಾರ್ವಜನಿಕರು ಕುಪಿತಗೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣ ಮಾಡಿಕೊಡಿ ನಮಗೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ 42ರ ಯಮುನಾ ನಗರದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಯಮುನಾ ನಗರದಲ್ಲಿರುವ ಭವಾನಿ ಮಂದಿರಕ್ಕೆ ತೆರಳಬೇಕಾದರೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನೇಕ ಬಾರಿ ರಸ್ತೆ ಮಾಡಿಸಿ ಎಂದು ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಿದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಅಲ್ಲದೆ ಇಂದು ಸುರಿದ ಭಾರೀ ಮಳೆಯಿಂದಾಗಿ ವಾರ್ಡ್ ನಂಬರ್ 42ರಲ್ಲಿ ಇರುವ ವೃದ್ಧನ ಮನೆಗೆ ನೀರು ತುಂಬಿ ಹೋಗಿದೆ. ಮನೆಯಲ್ಲಿ ನೀರು ತುಂಬಿದ್ದು ಮನೆಯಿಂದ ನೀರನ್ನು ಹೊರತೆಗೆಯುವ ದೃಶ್ಯ ಕಾಣಬಹುದಾಗಿದೆ. ಇಲ್ಲೇ ದೂರಿನೇ ಮಾಡ್ತಾರೆ. ಮನೆಯೊಳಗಡೆ ಬಂದಿ ನೀರು ಏನು ನೋಡ್ರಿ, ಈಗ ಮನೆ ತುಂಬತ್ತವ, ಮನೆ ಮಾಲಕರು ನೀರು ಚಲತ್ತ ಹೊರಗಡೆ. ಈ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಮನವಿ ಮಾಡಿದ್ದೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಲ್ಲಿನ ಕಾರ್ಪೊರೇಟರ್ ಹೊನ್ನಳ್ಳಿಯವರು ಕೂಡ ಇದರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಅಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳ್ರಿ, ನಿಮ್ಮ ಹೆಸರು ಏನಾಗ್ಯದ, ಯಾವ ಏರಿಯಾ ಇದು? ವೀರಭದ್ರಪ್ಪ, ಕುಸನೂರು ರೋಡ್, ಅಂಬಾವಗುಡಿ ಟೆಂಪಲ್. ಕುಸನೂರು ರೋಡ್, ಅಂಬಾವಗುಡಿ ಟೆಂಪಲ್ನಿಂದ ಶಾಬಾದ್ ರೂಟು ಮೇಲ್ ರೋಡಿಗೆ ಪೂರ ಮನೆ ತುಂಬ 4 ರೂಮ್ ನೀರು ತುಂಬಿಟ್ಟವ. ಎತ್ತಿ ಹಾಕ್ಯತ್ತ ಕುಂತೀವಿ ಪೂರ. ಈ ರೋಡು ಅವರು ಅಲ್ಲಿ ಬಂದ್ ಮಾಡ್ಯಾರ, 2 ರೋಡ್ ಬಂದ್ ಮಾಡ್ಯಾರ. ಸೀದಾ ನಾಲಿಗೆ ಹೋಗ್ತಾವು, ಈ ಕಡೆ ಬರಲ್ಲ ನೀರು ಮುಂದಕ್ಕೆ. ಅವ್ರು ಮನೆ ಜಗಳ ಆಡ್ಯಾರ. ಯಾಕೆ ಬಂದ್ ಮಾಡಿ, ನೀನು ಬಂದ್ ಮಾಡ್ಕೆ ಅಂತೇಳಿ ಜಗಳ ಆಡ್ಲಕತ್ತಾರ. ಇದ್ರ ಬಗ್ಗೆ ಏನು ಶಾಸಕರಿಗೆ ಏನು ಹೇಳಿರಿ, ಗಮನಕ್ಕೆ ತಂದಿರಿ? ಎಲ್ಲ ಹೊಸ ಅಂಬಾವೇಗುಡಿ ಸುತ್ತ ಹೊಸ ಮಂದಿ ನಿಂತಾರ. ಅಲ್ಲಂಪ್ರಭು ಬಂದು ಗುದ್ದಿದ ಪೂಜೆ ಮಾಡ್ಯಾನ, ಶಾಲು ಹೊಚ್ಕೊಂಡು ಹೋಗ್ಯಾನ. ಈ ಕಡೆ ಅಂಬಾಗುಡಿನ ಸೇಡಮ್ ರೂಟ್ ಡಾಂಬರ್ ರೋಡ್ ಆಗ್ಯದ. ಈ ಕಡೆ ಮಾತ್ರ ಮಾಡಲ್ಲಾಗ್ಯಾರ. ಭಾಳ ಸಮಸ್ಯೆ ಅನ್ರಿ. ಒಂದು ಅರ್ಧ ಗಂಟೆ ನೀರು ಹೊಡೆದಲ್ರಿ, ಪೂರ 4 ಮೂಲಿ ನೀರು ತುಂಬ್ಯದ. ಮನ್ಯಾಗ ಏನಾರ ವಸ್ತುಗಳು ಎಲ್ಲ ತೊಯ್ದವ್ರಿ. ಅಕ್ಕಿ ತೊಯ್ದಾವ, ಅದು ತೊಯ್ದವ್. ಬಾಟಿ ಮೇಲೆ ಒಂದಿಷ್ಟು ಇಟ್ಟಿವಿ. ಅಕ್ಕಿ ತೊಯ್ದವ, ಬ್ಯಾಳಿ ತೊಯ್ದವ, ಹಿಟ್ಟು ತೊಯ್ದದ.
ಪಾಲ್ತು ಸಾಮಾನು ತೆಳಗಿಡ್ತೇವಲ್ಲ ಮಾಡಿದಾಗ ಅವೆಲ್ಲ ತೊಯ್ದಾವ. ನಿಮ್ಮ ಕಾರ್ಪೊರೇಟ್ರಿಗೆ ಅದು ಏನು ಹೇಳಿದ್ರೆ ಮನ ರಸಲ್ಲ ಹೇಳಿ ಈರಣ್ಣ ಸಾವ್ಕಾರ ನೀರು ಒಕ್ಕಾತವ್ರಿ ಮನೆಗೆ ಅಂತ ಮಾಡಮಂತಾರ ಆಯ್ತು ಆಟೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಏನಿಲ್ಲ, ಇದು ಏನಂಬದು ಅಲ್ಲಿ ಹಿಂದೂ ನಾಲಿಗೆ ಒಂದು ಮನುಷ್ಯ ಒಕ್ಕಂಗ ಒಂದು ನಾಲಿ ಹೋಲ್ ಹಾಕಬೇಕು. ಒಂದು ದನಿ ನಿಂದ್ರಲ್ಲ 2 ಹೋಲ್ ಅಲ್ಲೊಂದು ಇಲ್ಲೊಂದು. ಸರ್ ಹೇಳ್ರಿ, ಏನು ಸಮಸ್ಯೆ ಅದ? ಸಮಸ್ಯೆ ಅಂದ್ರೆ ಏನ್ರಿ, ಇದು ರೋಡ್ ನೋಡ್ರಿ ಪೂರ ಹಾಳಾಗ್ಯದ. ಇಲ್ಲಿ ಎಷ್ಟು ಮಂದಿ ಕರೆಸಿ ಹೇಳಿವೆಲ್ಲ, ನಾವು ಇದೇ ಏರಿಯಾದವ್ರು ಇದ್ದೀವಿ. ಯಾವ ಬಡಾವಣೆ? ಇದು ಯಮುನಾನಗರ ಬಡಾವಣೆ. ಗುಡಿ ಮುಂದರೆ ಗುಡಿಗೆರೆ ಶ್ರಾವಣ ಮಾಸ ಅದ. ಸಾಕಷ್ಟು ಜನ ಬರ್ತಾರೆ, ಕೆಸರಾಗೆ ತುಳ್ಕೊದು ಹೋಗೋದು ತುಳ್ಕೊದು ಬರೋದು ನಡೆದದ. ನಾವು ಎಷ್ಟು ಜನರಿಗೆ ಕರೆಸಿ ಹೇಳಿವಿ, ಆದರೂ ಇನ್ನೂ ಯಾರೂ ಬಂದಿಲ್ಲ, ಯಾರೂ ಏನೂ ಮಾಡಿಲ್ಲ. ಅದು ಮಾಡಿದ್ರೆ ಚಲೋ ಆಗ್ತದೆ. ಇಲ್ಲಿಂದ ಏರಿಯಾ ಕಾರ್ಪೊರೇಟರ್ ನಮ್ಮ ಇವ್ರು ರೀ, ಈರಣ್ಣ ಹೊನ್ನಾಳಿಯವರು, ರಾಜಪ್ಪರದವ್ರು. ಶಾಸಕರು ನಮ್ಮ ಅಲ್ಲಂಪ್ರಭು ಪಾಟೀಲ್ರು. ಅವರನ್ನ ಅಲ್ಲಂಪ್ರಭು ಪಾಟೀಲ್ರು ಒಂದು ಸಾರಿ ಬಂದಿದ್ದರು. ಒಂದು ಸಾರಿ 2 ಸಾರಿ ಬಂದು ಎಲ್ಲ ಹೇಳಿದರು, ಆಯ್ತು ರೀ ಮಾಡಿಸ್ತೀರಿ ಎಲ್ಲ ಮಾಡ್ತೀವಿ ಅಂದರು. ಅವರು ಬಂದು ಹೇಳಿ ಹೋಗ್ಯದರು, ಇನ್ನೂ ಮಾಡಿಲ್ಲ. ಮಳೆ ಬೇರೆ ಹೊಂಟದ, ಮಳೆ ನಿಂದ್ರಲ್ಲ ಅಂತ ಹೇಳಿದ್ರು ಅವರು ಅಷ್ಟೇ. ಈಗಾರೆ ಮಳೆ ಇವತ್ತು ನೋಡ್ರಿ, ಇವತ್ತು ಪೂರ ಎಲ್ಲ ದುಕಾನ್ಗಳ್ದಾಗ ನೀರು ಹೊಕ್ಕೊಂಡವ, ಗುಡಿಯಾಗ ಹೊಕ್ಕೊಂಡವ, ಇಲ್ಲೊಂದು 2 ಮನ್ಯಾಗ ಹೊಕ್ಕೊಂಡವ ರೀ. ಪರೇಶಾನ್ ಅದ್ರಿ. ಈಗ ಒಂದು ತಾಸು ಮಳೆ ಬಂತು, ಈಗ ಪೂರ ಮನ್ಯಾಗ ಸಹಿತ ಹೊಕ್ಕೊಂಡವ, ನಮ್ಮ ಎಲ್ಲ ದುಕಾನ್ಗಳ್ದಾಗ ಹೊಕ್ಕೊಂಡವ. ಎಲ್ಲ ಪರೇಶಾನ್ ಅದ, ಜರ ಮಾಡಿದ್ರೆ ಚಲೋ ಆಗ್ತಾರೆ ಅಷ್ಟೇ. ನಮ್ಮ ಹೆಸರು ರಾಮಚಂದ್ರ. ಸಮಸ್ಯೆ ಇರ್ಲಿಕ್ಕೇನಿದೆ ಸರ್, ಇದು 4-5 ವರ್ಷ ಆಯಿತು ಹೇಳ್ತಾ ಇದ್ದೇವೆ ಸರ್. ಇದು ಎಲ್ಲ ಇಲ್ಲಿ ಸಮಸ್ಯೆ ಅಂದ್ರೆ ಏನು ಸರ್, ದಿನ 4-5 ಮಂದಿ ಗಾಡಿ ಮೇಲೆ ಬೀಳತ್ತಾರೆ ಸರ್. ಲೇಡೀಸ್ ಯಾರೂ ಓಡಾಡ್ತಿಲ್ಲ. ಈ ಗುಡಿ ಇದೆಯಲ್ಲ ಸರ್, ಇಲ್ಲಿ ಈ ಗುಡಿ ಏನಿದೆಯಲ್ಲ ಮಂದಿ ಯಾರೂ ಬರ್ತಾಯಿಲ್ಲ ಸರ್ ಗುಡಿಗೂ. ನಮ್ಮದು ಶಾಪ್ ಇದೆ ಸರ್. ಇಲ್ಲಿ 4 ವರ್ಷದಿಂದ ನಾವು ಎಲ್ಲ MLA ಆಗಲಿ, ನಾವು ಕಾರ್ಪೊರೇಷನ್ನಲ್ಲಿ ಎಲ್ಲರಿಗೂ ಮಾತಾಡ್ತಾ ಇದ್ದೆವು. ಅವರು ಈ ಕಡೆ ದಕ್ಷಿಣಕ್ಕೆ ಆದರೆ ರೂರಲ್ ಬರ್ತದೆ, ರೂರಲ್ಗೆ ಆದರೆ ದಕ್ಷಿಣ ಬರ್ತದೆ. ಒಬ್ಬರ ಮ್ಯಾಗ ಒಬ್ಬರು ಹಾಕ್ಲತ್ತಾರೆ, ಯಾರೂ ಮಾಡ್ತಾಯಿಲ್ಲ. ಸಿಕ್ಕಂಗೆ ಸಮಸ್ಯೆ ಆಗ್ತಾಯಿದೆ ಸರ್. ಇಲ್ಲಿ ನೋಡಿ ನೀರೆಲ್ಲ ಹೆಂಗಾಗಿದೆ ಅಂದರೆ ಯಾರೂ ಬರ್ತಾಯಿಲ್ಲ, ನಮ್ಮ ಬಿಸ್ನೆಸ್ನೂ ಆಗ್ತಾಯಿಲ್ಲ. ಎಲ್ಲ ಮನೆಯವರಿಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಹಿಂದಿನ ಓಡಾಡ್ತಾ ಇದ್ದಾರೆ. ಡೈಲಿ ಏನದ ಒಂದು 4-5 ಜನ ಬೀಳ್ತಾ ಇದ್ದಾರೆ ಸರ್. ಇಲ್ಲಿ ಯಾರು ಇದ್ರ ಹೊಣೆ ಯಾರಿದ್ದಾರೆ ಸರ್? ಇದು ಇಲ್ಲಿ ಯಾವ ಮತಕ್ಷೇತ್ರಕ್ಕೆ ಬರುತ್ತೆ ಕ್ಲಿಯರಿಟಿ ಸರ್? ಇದು ಕ್ಲಿಯರಿಟಿ ಅವ್ರಿಗೆ ನಾವು ಲಾಸ್ಟ್ ಟೈಮ್ ಅಪ್ಪುಗೌಡರಿಗೆ ಕೇಳಿದ್ರೆ, ಅಪ್ಪುಗೌಡರು ಏನಂದ್ರು ಇದು ಮತ್ತಿಮೂಡೋರಿಗೆ ಬರ್ತದೆ ಅಂತ ಹೇಳಿದ್ರು. ಮತ್ತಿಮೂಡೋರಿಗೆ ಕೇಳಿದ್ರೆ ಇದು ನನಗೆ ಬರೋದಿಲ್ಲಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಬ್ಬರ ಮ್ಯಾಗ ಒಬ್ಬರು ಹಾಕ್ಲತ್ತಾರೆ. ಅಲ್ಲಂಪ್ರಭು ಸಾಹೇಬ್ರು ಮನೆ ಬಂದು ಗುದ್ಲಿ ಪೂಜೆ ಮಾಡಿಬಿಟ್ರಿ, ಮಾಡ್ತೀನಿ ಅಂತ ಹೇಳಿದ್ರು. ಅವರು ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಏನಂತಾರೆ ಕೇಳಿದ್ರೆ ಇನ್ನೂ ಆಗಿದೆ ರೀ, ಬಜೆಟ್ ಇದೆ, ಮಾಡ್ತೀನಿ ನೋಡೋಣ, ಇದೇ ಹೇಳ್ತಾ ಇದ್ದಾರೆ. ಖಾಲಿ ಇದೇ ಹೇಳ್ತಾ ಇದ್ದಾರೆ. ಗುದ್ಲಿ ಪೂಜೆ ಇಲ್ಲಿ ಮಾಡಿದ್ದಾರೆ, ರೋಡ್ ಅಲ್ಲಿ ಮಾಡಿದ್ದಾರೆ. ಎಲ್ಲ ಜನ ಅದೇ ಕೇಳ್ತಾ ಇದ್ದಾರೆ. ಸಮಸ್ಯೆ ಏನಿದೆ ಸರ್? ಇದು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿದೆ. ಇದು ಪರಿಹಾರ ಆಗ್ಬೇಕು ಸರ್. ಇದು ಜಲ್ದಿ ಬೇಗನೆ ಪರಿಹಾರ ಆಗ್ಬೇಕು. ಇದು ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.